ಹುಲಿ ಎತ್ತು ಅಂತೇಳಿ ತಗೊಂಬಂದ್ವಿ. ಟಕರ್ ಕೊಟ್ಟಿರೋ ದೊಡ್ಡಮ್ಮಗೆ ಸಿಪಾಯಿ ಅಂತ ಹೇಳಿದ್ರೆ ಬೇಕಾದ್ರೆ ತೆಗ್ದು ನೋಡ್ಬೋದು ವಿಡಿಯೋದಲ್ಲಿ. ಹೆಜ್ಜೆಜಲ್ಲಿ ಟಕರ್ ಕೊಟ್ರೆ ಎತ್ತೆ ಇದು. ಈ ಎತ್ತಿನ ಲೆಕ್ಕಾಚಾರದಾಗ ಅವತ್ತೇನೋ ಗ್ರಾಚಾರ ಸರಿ ಇಲ್ಲ, ಬೈ ಮಿಸ್ಟೇಕ್ ಸೋತಿದೀವಿ. ಇಡೀ 110 ಜೊತೆ ಎತ್ತಲ್ಲಿ ಸಿಪಾಯಿ ದೊಡ್ಡಮ್ಮಗೆ ಟ್ಯಾಂಕ್ ಕೊಟ್ರೆ ಎತ್ತೆ ಇವು ಸರ್. ಸ್ನೇಹಿತರೆ ನೋಡಿ, ಇದೇ ಹಂಪಾಪುರ ಗ್ರಾಮದಲ್ಲಿ ಇನ್ನೂ 3 ಚಾಂಪಿಯನ್ ಎತ್ತುಗಳಿದೆ ಸ್ನೇಹಿತರೆ. ನೋಡಿ, ಈ ಚಾಂಪಿಯನ್ ಎತ್ತುಗಳು ಕೂಡ ತುಂಬಾ ಬಹುಮಾನಗಳನ್ನ ಗೆದ್ದಿದೆ. ಆ ಎತ್ತುಗಳ ಹೆಸರುಗಳನ್ನ ಮತ್ತೆ ಎಲ್ಲಿ ಬಹುಮಾನ ಗೆಲ್ತಿದೆ, ಇದಕ್ಕೆಲ್ಲ ಇನ್ಸ್ಪಿರೇಷನ್ ಯಾರು ಅಂತೇಳಿ ಅವರಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ದೊಡ್ಡ ಎತ್ತಿನ ರೇಸಲ್ಲಿ ನೋಡಕ್ಕೆ ಹುಲಿ ಅಂತ ಒಂದೆತ್ತು, ಮತ್ತೆ ಚಕಡಿ ಗಾಡಿಲಿ ಓಡೋಕೆ ಸ್ನೇಹಿತರೆ ಬ್ರ್ಯಾಂಡ್ ದೌಲತ್ ಅಂತ ಇನ್ನೊಂದಿತ್ತು. ಇನ್ನೊಂದು ಗೂಳಿನೂ ಕೂಡ ಕಟ್ಟಿದ್ದಾರೆ, ಬುಲೆಟ್ ಅಂತ. ಮೂರು ರೀತಿಯ ರೇಸ್ಗಳಲ್ಲಿ ಭಾಗವಹಿಸಿದ್ದಾರೆ ಸ್ನೇಹಿತರೆ. ಬನ್ನಿ, ಅವರ ಮಾಲೀಕರು ಇಲ್ಲೇ ಇದ್ದಾರೆ, ಯಾವ ರೀತಿ ಸಾಕ್ತಿದ್ದಾರೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ. ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಈಗ ನಿಮ್ಮ ಊರಲ್ಲಿ ನೀವು ತುಂಬಾ ಒಳ್ಳೆ ಹೆಸರುವಾಸಿಯಾಗಿದ್ದೀರಾ, ಒಳ್ಳೊಳ್ಳೆ ಎತ್ತುಗಳು ಕಟ್ಟಿದ್ದೀರಾ. ಇದೇ ರೀತಿ ನಿಮ್ಮ ಏನು ಸ್ನೇಹಿತರು ಕೂಡ ಎತ್ತುಗಳು ಕಟ್ಟಿದ್ದೀರಾ ಸರ್. ಎತ್ತುಗಳ ಪರಿಚಯ ಮಾಡ್ಕೊಡಿ ಸರ್. ಸರ್, ನಮ್ಮ ಹುಡುಗರೇ ಇವರು. ಅದು ಹುಲಿ ಎತ್ತು ಅಂತೇಳಿ ತಗೊಂಬಂದ್ವಿ. 4 ಕಲ್ಲಲ್ಲಿತ್ತು. ನಮ್ಮ ಸ್ನೇಹಿತರಾದಂಥ ಚಪ್ರದಳ್ಳಿ ಆಕಾಶ ಅಂತ ಹೇಳ್ಬಿಟ್ಟು ಅವರು ಒಂದು 7-8 ಕಡೆ ಪ್ರೈಸ್ ಮಾಡಿದ್ರು. ಆಮೇಲೆ ಓರಿ ಬೇಕು ಅಂತೇಳಿ ನಮ್ಮ ಹುಡುಗರು ಬಂದ್ಬಿಟ್ಟು ಹಣ ಯಾವ್ದಾರ ಒಂದು ಓರಿ ಕೊಡ್ಸೋಣ ಅಂತ ಹೇಳಿದ್ರು. ಅವಾಗ ಅದನ್ನ ತಗೊಳ್ಳಿ ಸೆಲೆಕ್ಟೆಡ್ ಆಗಿ ಹೊಡೆಯುತ್ತೆ ಅಂತೇಳಿ ಅವಾಗ ಹೇಳಿದ್ದಕ್ಕೆ 3,20,000 ರೂಪಾಯಿ ಕೊಟ್ಟು ತಗೊಂಬಂದ್ವಿ ಸರ್. ಈಗ ಸತತವಾಗಿ ಒಂದು 7-8 ಕಡೆ ಪ್ರೈಸ್ ಮಾಡಿದೆ. ದೊಡ್ಡ ರೇಸಲ್ಲೂ ಕೂಡ ಈಗ ಮೊನ್ನೆ ಇದ್ರಲ್ಲಿ ಮಾಡ್ತು, ಚಿಕ್ಕ ಬೆಮ್ಮತ್ತಲ್ಲಿ ದ್ವಿತೀಯ ಸ್ಥಾನ ಪಡ್ಕೊಂಬಂತು. ಇದೇ ಗೂಳಿ ಅದನ್ನು ಹಾಕಿದ್ರು. ಆಮೇಲೆ ಇದು ಕರು 2 ಕಡೆ ಹಾಕಿದ್ದಾರೆ, ದೌಲತ್ ಅಂತ ಹೇಳ್ಬಿಟ್ಟು. ಇದು ಘಾಟಿ ಜಾತ್ರೆಲಿ ತಂದಿದ್ದು ಸರ್. 1,34,000 ರೂಪಾಯಿ ಕೊಟ್ಟು ಇನ್ನು ಬೀಜದ ಮೇಲೆ ಇತ್ತು. ಅವಾಗ ಅದನ್ನ ಸೆಲೆಕ್ಟ್ ಮಾಡಿ ಹೊಡೆಯುತ್ತೆ ಅಂತಂದ್ವಿ. ನಮ್ಮ ಐಡೆಂಟಿಫೈ ಪಾಸ್ ಆಯ್ತು ಅದು. ಅವಾಗ ತಂದಿದ್ದು ನಮ್ಮ ಅಶ್ವಥ್ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ. ಇವನು ಹಣ ಯಾವ್ದಾರ ಒಂದು ಕರು ತಗೋಬೇಕು ಅಂತೇಳಿ ಇವರೆಲ್ಲ ಒಂದು ಬ್ಯಾಚು. ನಾವು ರಾಜು ಅಂತ ಹೇಳ್ಬಿಟ್ಟು ಸರ್, ಕ್ರಿಕೆಟ್ ಪ್ಲೇಯರು. ತುಂಬಾ ಅತ್ಯುತ್ತಮವಾಗಿ ಬಾಟನ್ನು ಹೊಡಿತಾರೆ ಬಂದ್ಬಿಟ್ಟು. ನಮ್ಮ ಗಾಡಿ ಸ್ಪರ್ಧೆಗೆ ಯಾವ್ದಾರ ಕರೆದ್ರೆ ಎಲ್ಲ ಕಡೆ ಬಂದ್ಬಿಟ್ಟು ಉನ್ನತವಾಗಿ ಯಾರು ಬಡವರು ಚಿಕ್ಕ ರೇಸ್ ನಡೆಸ್ತಾ ಇದ್ರೆ ಅವ್ರನ್ನ ಕರೆಯಿಸ್ತಾರೆ. ಏನ್ ದುಡ್ಡಿಗೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಒಟ್ಟು ಎಲ್ಲ ಅಕ್ಕಪಕ್ಕ ಹಳ್ಳಿಗಳಾದ್ರೆ ಬಂದು ಇದು ಮಾಡ್ಕೊಡ್ತಾರೆ, ಕ್ರಿಕೆಟ್ ಪ್ಲೇಯರ್ ಅವರು. ಆಮೇಲೆ ಇವ್ರು ಗೂಳಿ ಓನರು ಇವನು ಸಚಿನ್ ಅಂತ ಹೇಳ್ಬಿಟ್ಟು. ಇವರು ಒಂದು 4-5 ಹುಡುಗರು ಗೂಳಿ ಹಿಡ್ಕೊಂಡು ಎಲ್ಲ ಒಂದ್ ಕಡೆ ಎತ್ಕೊಳ್ಳೋದು ಸಾಕ್ತಾರೆ ಸರ್. ಒಂದು 4-5 ಕಡೆ ಪ್ರೈಸ್ ಹೊಡೆದು ಬಂದಿದ್ದಾವೆ ಸರ್. ಸರ್, ಈಗ ಹುಲಿ ಅನ್ನೋದು ಒಂದು ಎತ್ತು ತುಂಬಾ ಹೆಸರು ಮಾಡಿದೆ. ಸರ್, ತೇಗೂರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೈನಲ್ ಒಳಗಡೆ ಸೋಲ್ತೆತ್ತು. ಟಕರ್ ಕೊಟ್ಟಿರೋ ದೊಡ್ಡಮ್ಮಗೆ ಸಿಪಾಯಿ ಅಂತ ಹೇಳಿದ್ರೆ ಬೇಕಾದ್ರೆ ತೆಗ್ದು ನೋಡ್ಬೋದು ವಿಡಿಯೋದಲ್ಲಿ. ಹೆಜ್ಜೆಜಲ್ಲಿ ಟಕರ್ ಕೊಟ್ರೆ ಎತ್ತೆ ಇದು. ಈ ಎತ್ತಿನ ಲೆಕ್ಕಾಚಾರದಾಗ ಅವತ್ತೇನೋ ಗ್ರಾಚಾರ ಸರಿ ಇಲ್ಲ, ಬೈ ಮಿಸ್ಟೇಕ್ ಸೋತಿದೀವಿ. ಇಡೀ 110 ಜೊತೆ ಎತ್ತಲ್ಲಿ ಸಿಪಾಯಿ ದೊಡ್ಡಮ್ಮಗೆ ಟ್ಯಾಂಕ್ ಕೊಟ್ರೆ ಎತ್ತೆ ಇವು ಸರ್. ಹೌದಾ ಸ್ನೇಹಿತರೆ, ನೋಡಿ ಹಂಪಾಪುರದಲ್ಲಿ ಎಂತೆಂತ ಎತ್ತುಗಳಿದೆ ಅಂದ್ರೆ ಸರ್. ಹಂಪಾಪುರದಲ್ಲಿ ನೀವು ಎತ್ತು ಕಟ್ಟಿದ್ರಿ, ನಿಮ್ಮ ಬಿಟ್ರೆ ಈ ಎತ್ತುಗಳನ್ನ ನೋಡ್ಬೋದ ಅಂತ ಬೇರೆ ಮತ್ತೆ ಅವ್ರು ಎತ್ತಿದವ ಸರ್. ಓರಿಗಳು ಕಟ್ಟಿದ್ದಾರೆ, ತುಂಬಾ ಓರಿಗಳು ಕಟ್ಟಿದ್ದಾರೆ. ಅಂದ್ರೆ ರ್ಯಾಲಿಗೆ ಬರಲ್ಲ ತುಂಬಾ ಜನ. ನಮ್ಮಲ್ಲಿ ರೈತಾಪಿಗಳು ಹೆಚ್ಚಿನ ರೀತಿ ವ್ಯವಸಾಯ ಜಾಸ್ತಿ. ಬರೀ ರೇಸಿಗೆ ಜೀವನ ಮಾಡಂಗಿಲ್ಲ ಸರ್ ನಾವೆಲ್ಲ. ಯಾಕೆಂದ್ರೆ ಎಲ್ಲರೂ ತರಕಾರಿ ಬೆಳಿತೀವಿ. ಯಥೇಚ್ಛವಾಗಿ ಎತ್ತಿನ ಅವಶ್ಯಕತೆ ಇದೆ ನಮಗೆ. ಡೈಲಿ ಕೆಲಸಗಳು ಇರ್ತವೆ. APMC ನಮಗೆ 2 ಕಿಲೋಮೀಟರ್ ಆಗುತ್ತೆ. ತರಕಾರಿ ಏರ್ಕೊಂಡು ಹೋಗ್ತೀವಿ ಎತ್ತಲ್ಲೇ ಸಾಧ್ಯವಾದ್ರೆ. ಇಲ್ಲ ಅಂತಂದ್ರೆ ಆಪೆ ಗಾಡಿಲಿ ಹಾಕ್ತಿವಿ. ಸರ್, ರೇಸಿಂದು ಹಂಪಾಪುರ ಅಂತಂದ್ರೆ ತುಂಬಾ ವರ್ಷದಿಂದ ಎತ್ಗಳು ಕಟ್ಟಿದ್ವಿ. ಹಲವಾರು ಎತ್ಗಳು ಕಟ್ಟಿದ್ದಾರೆ, ನಾವು ಕಟ್ಟಿದ್ವಿ, ನಮ್ಮ ಸ್ನೇಹಿತರುಗಳು ಕಟ್ಟಿದ್ದಾರೆ. ಇನ್ನ ಇಲ್ಲಿ ಒಬ್ಬ ವಿಜಯ್ ಅಂತ ಇದೆ ನಮ್ಮ ಹುಡುಗ, ಅವನ ಹತ್ರನೂ ಒಂದು ಎತ್ತಿದೆ. ಅವರ ತಂದೆಯವ್ರ ಕಾಲದಿಂದ ಅವರು ಕಟ್ಟಿದ್ದಾರೆ ಒಳ್ಳೊಳ್ಳೆ ಓರಿಗಳನ್ನ. ಓಂಕಾರಣ್ಣ ಅಂತ ಹೇಳ್ಬಿಟ್ಟು ಅವರು ಒಳ್ಳೊಳ್ಳೆ ಎತ್ಗಳನ್ನ ಕಟ್ಟಿದ್ದಾರೆ ಸರ್. ತುಂಬಾ ಎತ್ಕಟ್ರಂತ ಜನಗಳು ಇದಾರೆ ಸರ್. ಸರ್, ಅಂದ್ರೆ ಸರ್ ನಿಮಗೆ ಇನ್ಸ್ಪಿರೇಷನ್ ಯಾರು ಇರ್ಬೋದು ಸರ್ ಇವತ್ತು ಈ ರೀತಿಯಾದ ಎತ್ಗಳು ಕಟ್ತಿದ್ರ ನೀವು? ಏನಿಲ್ಲ ಸರ್, ನಾವು ರೇಸಿಗೆ ಹೋಗ್ತಾ ನಾವು ಇವ್ರ ಜೊತೆನೆ ಹೋಗ್ತಿದ್ದು ರೇಸಿಗೆ ಫಸ್ಟಿಗೆ. ಅವಾಗ ನಾವು ಒಂದು ತಂದು ಹೊಡಿಬೇಕು ಅನ್ನೋದು ಒಂದು ಇಂಪ್ರೆಷನ್ ಬಂತು. ಅವಾಗ ನಾವು ಇವ್ರ ಹತ್ರನೇ ಹಣ ಒಂದು ಕರಬೇಕು ಅಂತೇಳಿ ಅವತ್ತಿಗೆ ದೊಡ್ಡ ಅಮೌಂಟ್ ಕೊಟ್ಟು ತಗೊಬಂದು ಹೊಡೆದು. ಅದೇ ತರಾನೇ ಹ್ಯಾಟ್ರಿಕ್ ಫಸ್ಟ್ ಹೊಡೆದು, 2 ಸೆಕೆಂಡ್ ಹೊಡೆದು. ಯಾವುದೇ ರೀತಿ ತಂದಿದ್ದು ಆರಲ್ಲಿ ಯಾವುದೇ ರೀತಿ ನಮಗೆ ನಮ್ಮ ಮೋಸ ಮಾಡಿಲ್ಲ. ಹೆಂಗ್ ತಂದು ಹಂಗೆ ಹೆಸರು ಮಾಡಿಕೊಟ್ಟಿದೆ. ಓಕೆ, ನೋಡಿ ಸ್ನೇಹಿತರೆ, ಅವರು ಇನ್ಸ್ಪಿರೇಷನ್ ಹಿಡ್ಕೊಂಡು ಇವರು ಕೂಡ ಹಂಪಾಪುರದಲ್ಲಿ ನಾವು ಕೂಡ ರೈತರಾಗಿ ಎತ್ತುಗಳನ್ನ ಮನೆಗೆ ಕಟ್ಟಬೇಕು, ಇದು ನಮ್ಮ ಧರ್ಮ, ಇದು ನಮ್ಮ ಸ್ವಾಮಿ ನಿಷ್ಠೆ ಅಂತೇಳಿ ಸ್ನೇಹಿತರೆ ನೋಡಿ ಎತ್ತುಗಳು ಕಟ್ಟಿದ್ದಾರೆ.
ಒಳ್ಳೊಳ್ಳೆ ಎತ್ಗಳು ಕಟ್ಟಿದ್ದಾರೆ. ಹುಲಿ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು ಸ್ನೇಹಿತರೆ, ಬ್ರ್ಯಾಂಡ್ ದೌಲತ್ ಆಗಿರ್ಬೋದು, ಸೂಪರ್ ಆಗಿದಾವೆ ಎತ್ತು ನೋಡಕ್ಕೆ. ಸರ್ ಇದು ಬ್ರ್ಯಾಂಡ್ ದೌಲತ್ತು ಎಷ್ಟು ಬಹುಮಾನ ಗೆದ್ದಿದೆ ಇದು? ಸರ್ 2 ಅಖಾಡಕ್ಕೆ ಹಾಕಿದೀವಿ. ಅದ್ರಲ್ಲಿ ಒಂದು ಅಖಾಡದಲ್ಲಿ ಪ್ರೈಸ್ ಮಾಡ್ಕೊಟ್ಟಿದೆ. ನಂಬಿಕೆಯಿಂದ ತಂದಿದೀವಿ, ನಂಬಿಕೆ ಉಳಿಸ್ಕೊಂಡಿದೆ ಸರ್ ನಮ್ಮ ಬ್ರ್ಯಾಂಡ್ ಹೌದಾ? ದೌಲತ್. ಓಕೆ ಸರ್. ಅಂದ್ರೆ ಯಾವ ಗುದ್ದಲ್ಲ. ಯಾವ್ದು ಗುದ್ದಲ ಆ ತರ ಯಾವ್ದು ಏನಿಲ್ಲ ಸರ್. ರೈಸ್ ಫೀಲ್ಡಿಗೆ ಹೋದಾಗ ಮಾತ್ರ ರ್ಯಾಶ್ ಆಗ್ತವೆ. ಇನ್ನೆಲ್ಲ ಏನಾದ್ರು ಸ್ಟೇಟ್ ಲೆವೆಲ್ ಎಲ್ಲಾ ಕಡೆ ನಡೆಯೋದೇ ರಾಜ್ಯ ಮಟ್ಟದ ರೈಸ್ಗಳು. ಅಂಥದ್ರಲ್ಲೆಲ್ಲ ಹೋಗಿ ಕಾಂಪೀಟ್ ಮಾಡ್ಬಿಟ್ಟು ಅಂಪಾಪುರ ಗ್ರಾಮದಲ್ಲಿ ಹೆಸರು ಮಾಡಿದಾವೆ. ನಮಗೊಂದು ಹೆಮ್ಮೆ ಸರ್. ಈ ತರ ಎತ್ಗಳು ಕಟ್ಬಿಟ್ಟು ನಾವು ಹೆಸರು ಮಾಡ್ಕೊಂತಿರೋದಕ್ಕೆ ಒಂದು ಹೆಮ್ಮೆ. ಸರ್ ನೀವು ಕ್ರಿಕೆಟ್ ಪ್ಲೇಯರ್ ಅಂತ ಪರಿಚಯ ಮಾಡಿಕೊಟ್ರು. ಅಂದ್ರೆ ನೀವು ಕ್ರಿಕೆಟ್ ಆಟದ ಜೊತೆ ಇವುಗಳನ್ನು ಭಾಗವಹಿಸ್ತಿದ್ರಾ? ನಿಮಗೆ ಅಂದ್ರೆ ನಮ್ಮ ರೈತರ ಆಟದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅದು ಆಗಿನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ರೈತರಿಗೋಸ್ಕರನೇ ಬಂದಿರತಕ್ಕಂಥ ಒಂದು ಸ್ಪರ್ಧೆ ಇದು. ನನಗೊಂದು ಹೆಮ್ಮೆ ಇದೆ. ನನಗೂ ಕೂಡ ಸುಮಾರು ರೈಸ್ ಫೀಲ್ಡಲ್ಲೆಲ್ಲ ನಾನು ಅಂಪೈರ್ ಮಾಡ್ಕೊಂಡು ಬಂದಿದ್ದೀನಿ. ನನಗೂ ಖುಷಿ ಸರ್. ಅವಿಗೆ ನಂಬಿಕೆ ಇಟ್ಕೊಂಡು ಅದಕ್ಕೆ ನಂಬಿಕೆ ಉಳಿಸ್ಕೊಳೋ ಅಂಥದ್ದು ಕೆಲಸ ಮಾಡೋದಂದ್ರೆ ನನಗೂ ಖುಷಿ ಆಗುತ್ತೆ. ಸೊ ಹಂಗಾಗ್ಬಿಟ್ಟು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬಿಟ್ಟು ಇದು ಒಂದು ಸ್ಪೋರ್ಟ್ಸ್ ಆಗಿರೋದಕ್ಕಿಂತ ನಾವು ಎಂಕರೇಜ್ ಮಾಡ್ತೀವಿ. ನಮ್ಮ ಹುಡುಗರಿಗೆ ಸಾಕಿದ್ದಾರೆ, ಅವ್ರಿಗೂ ಕೂಡ ಎಂಕರೇಜ್ ಮಾಡ್ತೀವಿ. ಇವ್ರ ಜಗಪ್ಪ ಇರ್ಬೋದು, ಅವ್ರು ಗಜಾಣ ಇರ್ಬೇಕು, ಇವರೆಲ್ಲ ಸುಮಾರು ಕಡೆ ಹೋಗ್ಬಿಟ್ಟು ನಮ್ಮ ಹುಡುಗರೆಲ್ಲ ಹೆಸರು ಮಾಡಿದ್ದಾರೆ. ಸೊ ನಮಗೆ ಊರಿಗೆ ಒಂದು ಹೆಸರು ಬರ್ತಿದೆ ಅಂದ್ರೆ ತುಂಬ ಹೆಮ್ಮೆ ಆಗುತ್ತೆ ಸರ್. ಹಾಗಾಗಿ ನಾವು ಸಪೋರ್ಟ್ ಮಾಡ್ತೀವಿ. ಸ್ಪರ್ಧೆ ಯಾವುದೇ ಆಗಿರಲಿ, ನಮ್ದು ಹೆಸರು ಬರುತ್ತೆ, ನಾವು ಗೆಲ್ತೀವಿ ಅನ್ನೋದಕ್ಕೆ ನಾವೊಂದು ಬಲವಾಗಿ ನಿಂತ್ಕೊಂಡ್ರೆ ಅವ್ರಿಗೂ ಕೂಡ ಒಂದು ಹುಮ್ಮಸ್ ಸಿಗುತ್ತೆ. ಸೊ ಹಂಗಾಗ್ಬಿಟ್ಟು ನಾವು ಸಪೋರ್ಟ್ ಮಾಡ್ಕೊಂಡಿದ್ದೀವಿ ಸರ್ ಆಗಿಂದಲೂ. ಅಂದ್ರೆ ಆಟಗಳಿಗೆಲ್ಲ ತಂದೆ ಅಂತಾನೆ ಹೇಳ್ಬೋದು. ಇವೆಲ್ಲ ಮೂಲ ಆಟಗಳು ನಮ್ಮವು. ಇಲ್ಲಿಂದ ನಮ್ಮ ಆಟಗಳು ಬೆಳವಣಿಗೆಗೊಂಡು ಬೇರೆ ಆಟಗಳೆಲ್ಲ ಬಂದ್ವು. ಸ್ನೇಹಿತರೆ ನೋಡಿ, ಈ ಗಾಡಿ ರೇಸು ರೈತರ ಒಂದು ಗ್ರಾಮೀಣ ಸೊಗಡಿನ ಆಟ. ಇದಕ್ಕೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ಎಜುಕೇಶನ್ ಮಾಡ್ಕೊಂಡು ಒಳ್ಳೆ ಹೆಸರು ಮಾಡಿರೋ ಈ ಹುಡುಗರುಗಳು ಒಳ್ಳೊಳ್ಳೆ ಎತ್ತುಗಳ ಸಾಕಿದ್ದಾರೆ ಸ್ನೇಹಿತರೆ. ಅಂಪಾಪುರಕ್ಕೆ ಒಂದು ಒಳ್ಳೆ ಹೆಸರನ್ನ ತರ್ತಿದ್ದಾರೆ ನೋಡಿ. ನಮ್ಮ ಚಿಕ್ಕಪ್ಪನ ಮಗಂದೆ ಓರಿ. ಇವರು ತುಂಬಾ ಹಳೆ ಓರಿಗಳು ಕಟ್ಟೋರು. ತುಂಬಾ ಹಿಂದೆ ಎಲ್ಲ ಪ್ರೈಸ್ ಮಾಡಿರೋ ಅಂತ ಹೆಸರಿದೆ ಇವ್ರದ್ದು. ಹಿಂದೆ ಒಂದು 15 ವರ್ಷದ ಹಿಂದೆ ಡಿಸ್ಟ್ರಿಕ್ಟ್ ಫೀಲ್ಡ್ ಅಂತ ನಡೆಯೋದು. ಅಲ್ಲಿ ನಮ್ಮ ಅಣ್ಣವ್ರು ಇಲ್ಲಿ ಮತ್ತೆ ಕಡೂರಲ್ಲಿ ಪ್ರೈಸ್ ಮಾಡ್ಕೊಂಡ್ ಬಂದಿದ್ದಾರೆ. ಈಗಲೂ ಒಂದು ಓರಿ ಇಟ್ಕೊಂಡ್ರೆ ತುಂಬಾ ರ್ಯಾಶ್ ಮಾಡ್ತಾ ಇದೆ ಇದು. ಸರಿ, ಎತ್ತಿನ ಹೆಸರು ಸಣ್ಣೋರಿ ಅಂತ ಇದ್ರ ಹೆಸರು. ತುಂಬಾ ರ್ಯಾಶ್ ಮಾಡುತ್ತ ಸರ್. ಈಗ ಒಂದು 4 ಕಲ್ಲಲ್ಲಿ ಪ್ರೈಸ್ ಮಾಡ್ತು. ಹಾಗಾಗಿ ಈಗ ಇವರು ಕಟ್ಟಕ್ಕೆ ಭಯ ಬೀಳ್ತಿದ್ದಾರೆ. ಈಗ ನೆಕ್ಸ್ಟ್ ರೇಕ್ಲೆ ರೇಸಿಗೆ ಹಾಕೋಣ ಅಂತೇಳಿ ಇದನ್ನ ರೆಡಿ ಮಾಡ್ಕೊಂಡಿದೀವಿ. ಈಗ ಒಂದ್ಸತಿ ಅಲ್ಲಿಗೆ ತುಂಬ್ತೀವಿ ಸರ್. ತಾವು ತುಂಬಾ ಸ್ಪೀಡ್ ಇದೆ, ಅವೆಡಿಂಗ್ ಮಾಡಿ ಹೊಡಿಯೋಕ್ಕಾಗಲ್ಲ. ಹಾಗಾಗಿ ಇದನ್ನ ಹಾಕೋಣ ಅಂತ ಮಾಡಿದೀವಿ. ನೆಕ್ಸ್ಟ್ ಯಾವ್ದಾರು ಡೇಟ್ ಕೇಳ್ಬಿಟ್ಟು ಅಲ್ಲಿಗೆ ಹಾಕೋಣ ಅಂತ ಮಾಡಿದ್ವಿ ಸರ್ ರೇಸಿಗೆ. ಅಂದ್ರೆ ಸರ್ ನೀವು ಇಲ್ಲಿಂದಾನೇ ನೀವೇ ಹಾಕೊಂಡೋಗಿ ಭಾಗವಹಿಸ್ತೀರಾ? ನಾವೇ ಭಾಗವಹಿಸ್ಬೇಕು ಅಂತ ಹೇಳಿ ಸರ್, ಸ್ವಂತವಾಗಿ ಹಾಕೊಂಡೋಗಿ ನಾವೇ ಭಾಗವಹಿಸ್ಬೇಕು ಅಂತೇಳಿ ಮಾಡಿದೀವಿ. ಅಂದ್ರೆ ಇಲ್ಲಿಂದ ನೋಡೋಣ ಹೋಗೋಣ ಅಂತೇಳಿ ಎಲ್ಲ ತಗೊಂಡಿದೀವಿ. ಎಲ್ಲಿ ಹೆಂಗ್ ಹೋಗ್ಬೇಕು ಅಂತೆಲ್ಲ ಕೊಯ್ಮುತ್ತೂರ್ಗೆ ಹೋಗ್ಬೇಕು ಅಂತ ಹೇಳಿದಾರೆ. ನೆಕ್ಸ್ಟ್ ಒಂದು ಟೈಮ್ ಹೋಗೋಣ ಅಂತೇಳಿ ನಮ್ಮ ಹುಡುಗರು ಹಾಕೋಣ ಅಂತ ಹೇಳಿದ್ದಾರೆ. ಹಾಕೋಣ ಅಂತ ಮಾಡಿದ್ವಿ ಸರ್. ಹ್ಞೂ ಸರ್. ನೋಡಿ ಸ್ನೇಹಿತರೆ, ಇದು ತುಂಬಾ ರ್ಯಾಶ್ ಇದೆ ಅಂತ ಎತ್ತು. ಈ ಎತ್ತಂತೂ ಅಂದ್ರೆ ಹಿಡಿಯಕ್ಕಾಗಲ್ಲ, ಇದು ಓಡಿಸ್ಕೊಳ್ಳೋದು ಇಲ್ಲ ಅಂತ ಹೇಳ್ತಿದ್ದಾರೆ. ರೇಕ್ಲೆ ರೇಸಲ್ಲಿ ಪಾಲ್ಗೊಂಡು ನೋಡ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಹೆಸರು ನೋಡಿ ಸಣ್ಣೋರಿ ಅಂತ ಹೇಳ್ತಿದ್ದಾರೆ. ಬಟ್ ಇದು ಸಣ್ಣೋರಿ ಏನಲ್ಲ, ನೋಡಕ್ ಮಾತ್ರ ದೊಡ್ಡೋರಿನೇ. ತುಂಬಾ ರ್ಯಾಶ್ ಇದೆ, ಹೆಸರು ಮಾತ್ರ ಸಣ್ಣೋರಿ. ಸರ್ ಇದು ಗಾಡಿ ರೇಸಲ್ಲಿ ಭಾಗವಹಿಸಿ ಎಷ್ಟು ಬಹುಮಾನ ಗೆದ್ದಿದೆ? ಗಾಡಿ ರೇಸಲ್ಲಿ ಒಂದು 4 ಕಡೆ ಹಾಕಿದ್ವಿ ಸರ್. ನಮ್ಮ ಹತ್ರನೇ ಒಂದು ಓರಿ ಇತ್ತು, ವಿಲನ್ ಅಂತ ಹೇಳ್ಬಿಟ್ಟು. ಆ ಓರಿ ಜೊತೆ 3 ಪ್ರೈಸ್ ಮಾಡ್ತು. ಮತ್ತೆ ಇನ್ನೊಂದು ಬೇರೆ ಜೊತೆಗೆ ಹಾಕೊಂಡು 4 ಕಲ್ಲಲ್ಲಿ ಒಂದು 5-6 ಪ್ರೈಸ್ ಮಾಡಿದೆ ಸರ್. ಒಳ್ಳೆ ಹೆಸರಿತ್ತು. ಆ ಟ್ರೆಂಡ್ ಅಲ್ಲಿ ಇವರು ಕಾರಣಾಂತರದಿಂದ ಎತ್ಕೊಳ್ಳಿ ಹಾಕಕ್ಕಾಗಲ್ಲ, ಮನೆ ಪ್ರಾಬ್ಲಮ್ ಇಂದವ. ಅದು ತುಂಬಾ ನಿಲ್ಸಿದ್ರಿಂದ ತುಂಬಾ ರ್ಯಾಶ್ ಮಾಡ್ತಾ ಐತೆ. ಒಳ್ಳೆ ಉತ್ತಮವಾದ ಓರಿನೇ ಸರ್. ಜಾತಿ ಕುಲ ತುಂಬಾ ಚೆನ್ನಾಗಿದೆ. ಪಕ್ಕ ಶುದ್ಧವಾದ ಹಳ್ಳಿಕಾರ್ ಓರಿ ಸರ್. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ರ್ಯಾಶು ಇದೆ ಸ್ನೇಹಿತರೆ. ನೋಡಿ, ಈ ಅಂಪಾಪುರ ಗ್ರಾಮದಲ್ಲಿರುವಂತಹ ಅಂದ್ರೆ ಇವ್ರ ಮನೆ ಎತ್ತುಗಳನ್ನ ಬಿಟ್ಟು 4 ಎತ್ತುಗಳನ್ನ ನಮಗೆ ಪರಿಚಯ ಮಾಡಿಕೊಟ್ರು ಸ್ನೇಹಿತರೆ. ನೀವೇನು ಈ ಸಣ್ಣೋರಿ ಆಗಿರ್ಬೋದು, ಬ್ರ್ಯಾಂಡ್ ದೌಲತ್ ಆಗಿರ್ಬೋದು, ಹುಲಿ ಆಗಿರ್ಬೋದು, ಬುಲೆಟ್ ಆಗಿರ್ಬೋದು ಸ್ನೇಹಿತರೆ, ಈ ರೀತಿ 4 ಎತ್ತುಗಳನ್ನ ಪರಿಚಯ ಮಾಡಿಕೊಟ್ರು. ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ಈ ಎತ್ತುಗಳು ಕೂಡ ಅಂಪಾಪುರ ಗ್ರಾಮದ ಹೆಸರನ್ನ ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಲಿ ಅಂತ ಸ್ನೇಹಿತರೆ ಹಾರೈಸ್ತೀನಿ. ನೋಡಿ ಸ್ನೇಹಿತರೆ, ನೋಡಿದಿರಾ ಈ 4 ಎತ್ತುಗಳ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ